ಕಿತ್ಕೊಳ್ಳಿ ಆರಾಮಾಗಿ. ವೀಕ್ಷಕರೇ, ಈ ದಿನ ನಾವು ಕೆಂಗೇರಮ್ಮನ ಸನ್ನಿಧಿಯಲ್ಲಿದ್ದೇವೆ. ಈ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರದ ಒಂದು ಪಟ್ಟವನ್ನು ಏರುವಂತ ದಿನ. ಆ ಹಿನ್ನೆಲೆಯಲ್ಲಿ ಅವರ ಮನೆ ದೇವತೆಯಾದಂತ ಕೆಂಗೇರಮ್ಮನ ಸನ್ನಿಧಿಯಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮ ಈ ದಿನ ವಿಶೇಷವಾಗಿ ನಡೀತಾ ಇದೆ. ಈ ಕೆಂಗೇರಮ್ಮ ದೇವಿಯ ಟ್ರಸ್ಟಿನ ಎಲ್ಲ ಒಂದು ಪದಾಧಿಕಾರಿಗಳು ಈ ಸನ್ನಿಧಿಯಲ್ಲಿ ತಮ್ಮ ನಾಯಕರಿಗೆ ಒಳಿತನ್ನು ಕೇಳುವ ಸಂದರ್ಭ ಈ ದಿನ ಆಗಿದೆ. ಹಾಗಾಗಿ ನಮ್ಮ ಟೌನ್ ಪ್ಲಾನಿಂಗ್ ಅಥಾರಿಟಿಯ ಅಧ್ಯಕ್ಷರಾದಂತಹ ಆರ್ ಕೃಷ್ಣಮೂರ್ತಿ ಅವರು ಇದ್ದಾರೆ. ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ದಾರೆ. ಈ ದಿನ ನಮ್ಮ ನೆಚ್ಚಿನ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು 4/5ಕ್ಕೆ ಏನು ನಮ್ಮ ನೆಚ್ಚಿನ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು 4 ಗಂಟೆಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅವರಿಗೆ ನಮ್ಮ ಕೆಂಗೇರಮ್ಮ ತಾಯಿ ಆಶೀರ್ವಾದವನ್ನು ಮಾಡಬೇಕು. ಜೊತೆಗೆ ಕೆಂಬಾಳಮ್ಮ ತಾಯಿನ ಆಶೀರ್ವಾದವನ್ನು ಮಾಡಬೇಕು. ಈ ಭಕ್ತ ಮಂಡಳಿಯಿಂದ ನಾವು ಇವತ್ತು ಪೂಜೆಯನ್ನು ಬೆಳಗ್ಗೆ ಇಟ್ಕೊಂಡು ಅವರಿಗೆ ಒಳ್ಳೆಯ ಇನ್ನು ರಾಷ್ಟ್ರ ಮಟ್ಟಕ್ಕೆ ಒಂದು ರಾಜಕೀಯವನ್ನು ಮಾಡೋಕ್ಕೆ ಬೆಳೀಲಿ ಅಂತೇಳಿ ಆಶೀರ್ವಾದವನ್ನು ಮಾಡಿದ್ದಾರೆ. ಮೊದಲನೆಯದಾಗಿ ನಮ್ಮ ದೆಹಲಿಯ ಹೈಕಮಾಂಡ್ ನಾಯಕರಿಗೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ನಮ್ಮ ನೆಚ್ಚಿನ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಅವರ ಸಹಕಾರ ಕೊಟ್ಟಿದ್ದಕ್ಕೋಸ್ಕರ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. 25ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಂಜೆ 4:05 ಪದಗ್ರಹಣ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕನಕಪುರ ತಾಲೂಕಿನಲ್ಲಿ ಹಬ್ಬದ ವಾತಾವರಣ ಇದೆ. ಇದನ್ನು ನಾವು ಭಾಳ ದಿನಗಳಿಂದ ನಿರೀಕ್ಷೆ ಪಟ್ಟಿದ್ದ, ಆದರೆ ಸ್ವಲ್ಪ ತಡೆ ಆಯಿತು. ಆದರೂ ಕೂಡ ಆ ತಾಯಿ ಕೆಂಗೇರಮ್ಮ ಅವರಿಗೆ ಕೈ ಬಿಡದೆ ಆಶೀರ್ವಾದ ಮಾಡಿ ಈ ದಿನ ಅವರು ಸಂಜೆ 4 ಗಂಟೆಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಹೀಗೆ ನಮ್ಮ ಕನಕಪುರದ ಜನತೆಗೆ ಹೆಚ್ಚಿನ ಅನುಕೂಲತೆ ಮಾಡಿ ಒಳ್ಳೊಳ್ಳೆ ಕೆಲಸಗಳು ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಪಡೀಲಿ ಅಂತೇಳಿ ನಾವು ಆಶಿಸ್ತಾ ಇದ್ದೀವಿ. ಈ ದಿನ ಸಂಜೆ 4 ಗಂಟೆಗೆ ನಮ್ಮ ಕ್ಷೇತ್ರದ
DCM ಆಗಿರ್ತಕ್ಕಂಥ ಶ್ರೀಮಾನ್ ಶಿವಕುಮಾರ್ ಸಾಹೇಬರು ಇವತ್ತು 4:05 ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಮನೆ ದೇವತೆಯಾದ ಶ್ರೀ ಕೆಂಕೇರಮ್ಮನವರ ದೇವಸ್ಥಾನದಲ್ಲಿ ಈ ದಿನ ಬೆಳಿಗ್ಗೆಯಿಂದಲೂ ಅಭಿಷೇಕ, ಪಂಚಾಮೃತ ಅಭಿಷೇಕ ಮತ್ತು ಅಲಂಕಾರ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗದ ಜೊತೆಯಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಆ ಒಂದು ಸುಸಂದರ್ಭದಲ್ಲಿ ಆ ಪೂಜೆ ನಡೆಯುವಂಥ ಸನ್ನಿವೇಶದಲ್ಲಿ ಆ ತಾಯಿಯು ಬಲಗಡೆಯಿಂದ ಪ್ರಸಾದವನ್ನು ದಯಪಾಲಿಸಿರೋದು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಆಶಿಸ್ತಾ ಈ 2 ಮಾತನ್ನು ಮುಗಿಸ್ತಾರೆ. ನಾನು ಮೊದಲನೇದಾಗಿ ನಮ್ಮ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ DK ಶಿವಕುಮಾರ್ ಅವರು ಈ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪಾದಾರ್ಪಣೆ ಮಾಡ್ತಿದ್ದಾರೆ. ಅವರಿಗೆ ನಮ್ಮೆಲ್ಲರ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ಇದೇ ಥರ ನಮ್ಮ ಕನಕಪುರ ತಾಲೂಕಿಗೆ ಏನು ಅಭಿವೃದ್ಧಿಯಾಗಿದೆ ಅದೇ ಥರ ಈಗ ಇಡೀ ರಾಜ್ಯಕ್ಕೆ ಮಾದರಿ ಆಗಬೇಕಿದು. ಮತ್ತು ಎಲ್ಲ ಇಲ್ಲಿ ಸಂಭ್ರಮಾಚರಣೆ ಏನು ಪಡ್ತಿದ್ದೀವೋ ಇಡೀ ರಾಜ್ಯ ಅಲ್ಲದೆ ಅವರ ಅಭಿಮಾನಿಗಳು ಹೊರ ರಾಜ್ಯಗಳಲ್ಲೂ ಅವರ ಅಭಿಮಾನಿಗಳಿದ್ದಾರೆ, ಅವರು ಸಂಭ್ರಮಾಚರಣೆ ಪಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಇವರು ತಮ್ಮ ಆಗಿರ್ತಕ್ಕಂಥ ಸುರೇಶ್ ಅವರು ಇವರು ಅಣ್ಣನ ಮುಖ್ಯಮಂತ್ರಿಯಾಗಿ ಕಾಣಬೇಕು ಅಂತ ಅವ್ರದ್ದು ಸುಮಾರು ದಿನದ ಬಯಕೆ ಆಗಿತ್ತು. ಇವತ್ತು ಅದೇ ಈಡೇರಿದೆ. ಮತ್ತು ಇನ್ನು 2 ವರ್ಷಗಳ ಕಾಲ ಈ ಏನು ಮುಖ್ಯಮಂತ್ರಿಯಾಗಿ ಅವರು ಮುಂದುವರ್ಸ್ಕೊಂಡೈತಲ್ಲ ಅದನ್ನ ತಾಯಿ ಕೆಂಕೇರಮ್ಮ ಅವರ ಆಶೀರ್ವಾದದಿಂದ ಅವರು ಯಾವುದೇ ಅಡಚಣೆ ಇಲ್ಲದಾಗೆ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಇಷ್ಟು ಹೇಳಿ ನಮ್ಮ ಮಾತು. ಇವತ್ತು DK ಶಿವಕುಮಾರ್ ಅವರು ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ತಗೋತಾ ಇದ್ದಾರೆ. ಆ ಉದ್ದೇಶದಿಂದ ಇವತ್ತು ನಮ್ಮ ಕೆಂಕೇರಮ್ಮ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರಾದ ಚಿಕ್ಕಲಿಂಗೌಡ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಪೂಜೆ ಇಟ್ಕೊಂಡಿದ್ದೋ. ಪೂಜೆಗೆ ಎಲ್ಲ ನಮ್ಮ ಕೆಂಕೇರಮ್ಮ ದೇವಸ್ಥಾನ ಕಮಿಟಿಯವರು, ನಮ್ಮ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದಂಥ ನಮ್ಮ R ಕೃಷ್ಣಮೂರ್ತಿಯವರೆಲ್ಲ ಬಂದಿದ್ದ. ತಾಯಿ ಕೆಂಕೇರಮ್ಮ DK ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಕ್ತಿ ಕೊಡಲಿ, ಅವರು ಅಧಿಕಾರ ಮಾಡೋಕ್ಕೆ, ಮುಖ್ಯಮಂತ್ರಿಯಾಗಿ ಅಧಿಕಾರ ಮಾಡೋಕ್ಕೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ನಾವು ತಾಯಿ ಕೆಂಕೇರಮ್ಮನಲ್ಲಿ ನಾವು ಬೇಡ್ಕೊತೀವಿ. ಏನೋ ಕನಕಪುರ ತಾಲೂಕು ಅಭಿವೃದ್ಧಿ ಆಗಿದೆ, ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು. ಮತ್ತು ಹಾಸ್ಪಿಟ್ಲುಗಳು, ಕೆಲವು ಮೆಡಿಕಲ್ ಕಾಲೇಜ್ ತಂದಿದ್ದಾರೆ, ಮತ್ತು ಪ್ರೈವೇಟು ಕೆಲವು ಹಾಸ್ಪಿಟ್ಲು ಇದ್ಕೊಟ್ಟು ಕಾಲೇಜ್ಗಳಿಗೆ ವಿದ್ಯಾರ್ಥಿಗಳು ಜಾಸ್ತಿ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಇಲ್ಲೇ ಉಳಿಸ್ಕೊಳ್ಳುವಂಥ ಕಾರ್ಯಕ್ರಮ ಮಾಡಬೇಕು. ಮತ್ತು ಹೆಚ್ಚಿನ ಇವತ್ತೊಂದು ಉದ್ಯೋಗ ಸೃಷ್ಟಿ, ನಿರುದ್ಯೋಗಗಳು ಜಾಸ್ತಿ ಇರೋದ್ರಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಎಲ್ಲ, ಇಲ್ಲೇ ಒಂದು ಉದ್ಯೋಗ ಸೃಷ್ಟಿ ಮಾಡಿ ಕನಕಪುರ ತಾಲೂಕಲ್ಲಿ ಅವ್ರಿಗೆ ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕು ಯುವಕರಿಗೆ ಅಂತ ನಾನು ಕೇಳ್ಕೊತೀನಿ. ಶ್ರೀ ಸನ್ಮಾನ್ಯ DK ಶಿವಕುಮಾರ್ ಅವರು ಇವತ್ತು 25ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕೆಂಕೇರಮ್ಮ ಟ್ರಸ್ಟ್ ವತಿಯಿಂದ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಟ್ರಸ್ಟು ಮತ್ತು ಹೈಕಮಾಂಡು ಪ್ರಿಯಾಂಕಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಸಾಹೇಬರಿಗೆ ಮುಖ್ಯಮಂತ್ರಿ ಪದವಿ ಕೊಡುವ ವತಿಯಿಂದ. ಮತ್ತು ಅವರು ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿ ಪದಗ್ರಹಣ ಮಾಡುವ ಮುಖಾಂತರದಲ್ಲಿ ಅವ್ರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ರಾಷ್ಟ್ರ ಮಟ್ಟದಲ್ಲಿ ಬೆಳಿಬೇಕು ಅಂತ ನಾನು ಬಹಳ ಆಸೆ ಪಡ್ತಾ ಇದ್ದೀವಿ ನಾವೆಲ್ಲರೂ. ಆ ತಾಯಿನ ಇವತ್ತು ವಿಶೇಷವಾಗಿ ಪೂಜೆ ಮಾಡಿಸಿ ನಾವು ಇದನ್ನು ಕೇಳ್ಕೊಂಡಿದ್ದೀವಿ, ಆಶೀರ್ವಾದ ಮಾಡಲಿ ಅಂತ. ಆ ತಾಯಿನೂ ಕೂಡ ನಮಗೆ ಬಲಗಡೆಯಿಂದ ಪ್ರಸಾದ ಕೊಟ್ಟಿದ್ದಾಳೆ, ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಇನ್ನು ರವಿ ಅವರು ಹೇಳ್ದಂಗೆ ಇನ್ನು ನಮ್ಮ ಕನಕಪುರ ತಾಲೂಕಿಗೆ ಹೆಚ್ಚಿನ ಉದ್ಯೋಗಾವಕಾಶ ಮಾಡಿಕೊಡ್ಬೇಕು ಈ ಮುಖ್ಯಮಂತ್ರಿ ಆದ ದಿನಗಳಿಂದ ಅಂತ ನಾನು ಇಷ್ಟು ಕೇಳಿ ಮನವಿ ಮಾಡ್ಕೋತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಒಂದು ಕನಕಪುರಕ್ಕೆ ಒಂದು ಸುದಿನ ಅಂತ ನಾವಾದರೂ ಭಾವಿಸ್ತಾ ಇದ್ದೇವೆ. ಕಾರಣ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾ ಇರ್ತಕ್ಕಂಥದ್ದು, ಇವತ್ತು ಅವರು ಪದಗ್ರಹಣ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಖುಷಿಯಾಗಿದೆ. ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತೇನೆ. ಸನ್ಮಾನ್ಯರು ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಭಾಳ ಈ ನಮ್ಮ ಪಕ್ಷಕ್ಕೆ ಪರಿಶ್ರಮದಿಂದ ಈ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. 1985ರಿಂದ ಈ ಒಂದು ಪಕ್ಷದಲ್ಲಿ ಅವರು ಸದೃಢವಾಗಿ ನಿಂತು ಪ್ರಾಮಾಣಿಕತೆಯಿಂದ ಅವರ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಹಾಗಾಗಿ ಅವರ ಪರಿಶ್ರಮ ಇವತ್ತು ಸಾರ್ಥಕ ಆಗಿದೆ. ಈ ಅವರ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ರಾಜ್ಯ ಅಭಿವೃದ್ಧಿ ಆಗಲಿ, ಅದೇ ರೀತಿ ನಮ್ಮ ಕ್ಷೇತ್ರನೂ ಕೂಡ ಅಭಿವೃದ್ಧಿ ಆಗಲಿ. ಈಗಾಗಲೇ ಅವರು ಮೆಡಿಕಲ್ ಕಾಲೇಜ್ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಅದೇ ರೀತಿ ಇನ್ನೂ ಹೆಚ್ಚೆಚ್ಚು ಉನ್ನತ ಕೆಲಸಗಳಾಗಲಿ ಅಂತ ಈ ಸಂದರ್ಭದಲ್ಲಿ ತಾಯಿ ಕೆಂಕೇರಮ್ಮ ಸನ್ನಿಧಿನಲ್ಲಿ ಎಲ್ಲ ಭಕ್ತರ ಸಮಕ್ಷಮ ನಾನಾದರೂ ಮನವಿಯನ್ನು ಮಾಡ್ಕೊಳ್ತೇನೆ.
ತಾಯಿ ಕೆಂಕೇರಮ್ಮ ಅವರಿಗೆ ಒಳ್ಳೇದು ಮಾಡಲಿ, ಅವರು ಇನ್ನೂ ಶ್ರೇಯಸ್ ಕಾಣಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನಾದರೂ ಕೇಳ್ಕೊಳ್ತೇನೆ.